ಹೆಲೋ ಫ್ರೆಂಡ್ಸ್, ನಾವಿವತ್ತು ಇಂಗ್ಲೀಷ್ ಪೆಡಗಾಜಿ ಕ್ವೆಶನ್ಸ್ ಕಲಿಯೋಣ. ಓಕೆ, ಇದೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿರುತ್ತೆ. ನಾವು ಒಂದೊಂದೇ ಟಾಪಿಕ್ ಕವರ್ ಮಾಡ್ಕೊಂಡು ಬರೋಣ. ಓಕೆ, ಫಸ್ಟ್ ಕ್ವೆಶನ್: ವಿಚ್ ಟೀಚಿಂಗ್ ಮೆಥಡ್ ಫೋಕಸಸ್ ಆನ್ ದ ಡೈರೆಕ್ಟ್ ಟೀಚಿಂಗ್ ಆಫ್ ಗ್ರಾಮರ್ ರೂಲ್ಸ್ ಆ್ಯಂಡ್ ಸ್ಟ್ರಕ್ಚರ್ಸ್? ಇವಾಗ ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್ ನಿಮಗೆ ಗೊತ್ತಿದೆ. ಯಾವುದ್ಯಾವುದು? ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಆಗಿರಲಿ, ಆಡಿಯೋ ಲಿಂಗ್ವಲ್ ಮೆಥಡ್, ಟಾಸ್ಕ್ ಬೇಸ್ಡ್ ಲರ್ನಿಂಗ್, TPR ಮೆಥಡ್ ಅಂದರೆ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಮೆಥಡ್. ಇನ್ನು ಬೇರೆ ಬೇರೆ ಮೆಥಡ್ಸ್ ಇದೆ. ಇವಾಗ ಡೈರೆಕ್ಟ್ ಮೆಥಡ್ ಇದೆ, ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಇದೆ. ಇವಾಗ ಈ ಕ್ವೆಶನ್ಗೆ ಆನ್ಸರ್ ಏನು? ಆಪ್ಷನ್ ಬಿ, ಆಡಿಯೋ ಲಿಂಗ್ವಲ್ ಮೆಥಡ್. ಅಂದರೆ ಆಡಿಯೋ ಥ್ರೂ ನಾವು ಒಂದು ಭಾಷೆಯನ್ನು ಕಲಿತೀವಿ. ಆಡಿಯೋ ಲಿಂಗ್ವಲ್ ಮೆಥಡ್. ಏನು ಕ್ವೆಶನಲ್ಲಿದೆ ನೋಡಿ: ದ ಟೀಚಿಂಗ್ ಮೆಥಡ್ ಫೋಕಸಸ್ ಆನ್ ದ ಡೈರೆಕ್ಟ್ ಟೀಚಿಂಗ್ ಆಫ್ ಗ್ರಾಮರ್ ರೂಲ್ಸ್ ಆ್ಯಂಡ್ ಸ್ಟ್ರಕ್ಚರ್. ಈ ಮೆಥಡಲ್ಲಿ ಒಂದು ಡೈರೆಕ್ಟ್ ಟೀಚಿಂಗ್ ಆಫ್ ಗ್ರಾಮರ್ ರೂಲ್ಸ್ ಇರುತ್ತೆ. ಗ್ರಾಮರ್ ರೂಲ್ಸ್ ಮತ್ತು ಸ್ಟ್ರಕ್ಚರ್ಸ್ ಇದೆಯಲ್ಲ, ಇದು ಮೇಲೆ ಫೋಕಸ್ ಕೊಡ್ತಾರೆ. ಯಾವುದ್ರಲ್ಲಿ? ಆಡಿಯೋ ಲಿಂಗ್ವಲ್ ಮೆಥಡಲ್ಲಿ. ಓಕೆ, ಇವಾಗ ನಿಮಗೆ ಪ್ರಿವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸಲ್ಲಿ CLT ಅಂದರೆ ಏನು, ಅದರ ಫುಲ್ ಫಾರ್ಮ್ ಏನು ಅಂತ ಕೇಳಿದ್ದಾರೆ. CLT ಅಂತಂದ್ರೇನು? ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್. ಓಕೆ, ಈ ರೀತಿ 2021 ಕ್ವೆಶನ್ ಪೇಪರಲ್ಲೂ ಕೇಳಿದ್ದಾರೆ, 2 ಅಲ್ಲೂ ಕೇಳಿದ್ದಾರೆ, 2023 ಅಲ್ಲೂ ಕೇಳಿದ್ದಾರೆ. ಸೊ ಫುಲ್ ಫಾರ್ಮ್ಸ್ ಕೂಡ ನಿಮಗೆ ಗೊತ್ತಿರಬೇಕು. CLT ಅಂತಂದರೆ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್. TBL ಅಂತಂದರೆ ಟಾಸ್ಕ್ ಬೇಸ್ಡ್ ಲರ್ನಿಂಗ್. ಈ ಟಾಸ್ಕ್ ಬೇಸ್ಡ್ ಲರ್ನಿಂಗ್ ಇದೆಯಲ್ಲ, ಇದು ಒಂದು ಚೈಲ್ಡ್ ಸೆಂಟರ್ಡ್ ಎಜುಕೇಷನ್. ಅಂದರೆ ಇವಾಗ ಏನಿರುತ್ತೆ ಇದರಲ್ಲಿ? ಚೈಲ್ಡ್ ಸೆಂಟರ್ಡ್ ಮೇಲೆ ಫೋಕಸ್ ಮಾಡೋದು. ಯಾವುದರಲ್ಲಿ? ಟಾಸ್ಕ್ ಬೇಸ್ಡ್ ಲರ್ನಿಂಗಲ್ಲಿ. ಇದೊಂದು ಚೈಲ್ಡ್ ಸೆಂಟರ್ಡ್ ಅಪ್ರೋಚ್. ಟಾಸ್ಕ್ ಬೇಸ್ಡ್ ಲರ್ನಿಂಗ್ TBL ಮೆಥಡ್ ಇದೆಯಲ್ಲ, ಅದು ಚೈಲ್ಡ್ ಸೆಂಟರ್ಡ್ ಮೆಥಡ್ ಅದು. ಓಕೆ, ನೆಕ್ಸ್ಟ್ ಆಡಿಯೋ ಲಿಂಗ್ವಲ್ ಮೆಥಡಲ್ಲಿ ಏನು ಯೂಸ್ ಮಾಡ್ತೀವಿ ನಾವು? ಆಡಿಯೋ ಯೂಸ್ ಮಾಡಿಬಿಟ್ಟು ಒಂದು ಇಂಗ್ಲೀಷ್ ಲೆಸನ್ಸ್ನ ಟೀಚ್ ಮಾಡೋದು. ಸೊ ಇದಕ್ಕೆ ನಾವು ಆಡಿಯೋ ಲಿಂಗ್ವಲ್ ಮೆಥಡ್ ಅಂತೀವಿ. ನೆಕ್ಸ್ಟ್ TPR ಮೆಥಡ್ ಇದೆಯಲ್ಲ, ಇದು TPR ಫುಲ್ ಫಾರ್ಮ್ ಏನು ಅಂತಂದ್ಬಿಟ್ಟು 2020 ಸೆಕೆಂಡ್ ಪೇಪರಲ್ಲಿ ಕೇಳಿದರು. ಅದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ. ಸೊ ನಿಮಗೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ 2019 ಕೇಳಿದರು. ಅದಕ್ಕೆ ನೀವು ಪೇಪರ್ 1ಅಲ್ಲಾದರೂ ಕೇಳ್ಬೋದು, ಪೇಪರ್ 2ಅಲ್ಲಾದರೂ ಕೇಳ್ಬೋದು. ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ಯಾವುದ್ರಲ್ಲಾದರೂ ಕೇಳ್ಬೋದು. ಮೆಥಡ್ಸ್ ಆಫ್ ಟೀಚಿಂಗ್ ಬಗ್ಗೆ ಕಂಪಲ್ಸರಿ ಒಂದು ಕ್ವೆಶನ್ ಇದ್ದೇ ಇರುತ್ತೆ. ಸೊ TPR ಅಂತಂದ್ರೇನು? ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಮೆಥಡ್. TPR ಮೆಥಡ್, ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್. ಇವಾಗ ಒಂದು ಸ್ವಲ್ಪ ಡೀಟೇಲ್ ಆಗಿ ಆಡಿಯೋ ಲಿಂಗ್ವಲ್ ಮೆಥಡ್ ಬಗ್ಗೆ ಓದ್ಕೊಳ್ಳೋಣ. ನೀವು ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಓದಿದ್ದೀರಲ್ಲ, ಅದು ಮರ್ತೋಗಿರ್ತೀರ. ಸೊ ಅಗೇನ್ ಆಡಿಯೋ ಲಿಂಗ್ವಲ್ ಮೆಥಡಲ್ಲಿ ಏನಿರುತ್ತೆ ಅಂದರೆ, ಫಸ್ಟ್ ಆಡಿಯೋ ಅಂದರೆ ಏನು? ಕೇಳಿಸ್ಕೊಳ್ಳೋದ್ರ ಮೂಲಕ ಲಿಸ್ನಿಂಗ್. ಓಕೆ, ಆಡಿಯೋ ಅಂದರೆ ನಾವೇನು ಮಾಡ್ತೀವಿ? ಆಡಿಯೋಲಿ ನಾವು ಲಿಸನ್ ಮಾಡ್ತೀವಿ. ಇಲ್ಲಿ ಲಿಸ್ನಿಂಗ್ ಮತ್ತು ಸ್ಪೀಕಿಂಗ್ ಮೇಲೆ ನಾವು ಫೋಕಸ್ ಕೊಡೋದು. ಅಂದರೆ ಆಡಿಯೋ ಲಿಂಗ್ವಲ್ ಮೆಥಡಲ್ಲಿ ವಿ ಫೋಕಸ್ ಆನ್ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್. ಫಸ್ಟ್ ಪಾಯಿಂಟ್ ಆಯಿತು. ಸೆಕೆಂಡ್ ಪಾಯಿಂಟ್, ಆಡಿಯೋಯಿಂದ ನಾವು ಟೀಚರ್ನ ವಾಯ್ಸ್ನ, ಅಂದರೆ ಪ್ರೊನೌನ್ಸಿಯೇಷನ್ ಆಗಿರಲಿ, ಅವ್ರು ಹೇಗೆ ಹೇಳ್ತಾ ಇದ್ದಾರೆ, ಅವ್ರ ಇಂಟೋನೇಷನ್ ಆಗಿರಲಿ, ಫಸ್ಟ್ ಕೇಳಿಸ್ಕೊಂಡು ಲಿಸನ್ ಮಾಡಿಕೊಂಡು ಅದನ್ನು ನಾವು ಇಮಿಟೇಟ್ ಮಾಡೋದು. ಇಮಿಟೇಷನ್ ಕೂಡ ಆಡಿಯೋ ಲಿಂಗ್ವಲ್ ಮೆಥಡಲ್ಲಿ ಬರುತ್ತೆ. ಇಮಿಟೇಟ್ ಮಾಡೋದು ಅಂದರೆ ಹೇಗೆ ಅಂದರೆ, ನಾವು ಹೇಳೋದು, ನಾವು ಟೀಚರ್ ಹೇಗೆ ಹೇಳ್ತಾ ಇದ್ದಾರೆ ಅದನ್ನು ಲಿಸನ್ ಮಾಡಿಬಿಟ್ಟು ಅವ್ರು ಹೇಗೆ ಪ್ರೊನೌನ್ಸ್ ಮಾಡ್ತಾ ಇದ್ದಾರೆ ಅದನ್ನು ಕೇಳಿಸ್ಕೊಂಡು ನಾವು ಕೂಡ ಅದೇ ರೀತಿ ಪ್ರೊನೌನ್ಸ್ ಮಾಡೋದು, ಅದನ್ನು ಉಚ್ಚಾರಣೆ ಮಾಡೋದು. ಅದಕ್ಕೆ ಯಾವುದರಲ್ಲಿ? ಆಡಿಯೋ ಲಿಂಗ್ವಲ್ ಮೆಥಡಲ್ಲಿ. ಲಿಸನ್ ಮಾಡಿ ನಾವು ಇಮಿಟೇಟ್ ಮಾಡ್ತೀವಿ ಆಡಿಯೋ ಲಿಂಗ್ವಲ್ ಮೆಥಡಲ್ಲಿ. ಇವಾಗ ಕ್ವೆಶನಲ್ಲಿ ನಿಮ್ಗೇನು ಕೊಟ್ಟಿದ್ದಾರೆ? ಒಂದು ಟೀಚಿಂಗ್ ಆಫ್ ಗ್ರಾಮರ್ ರೂಲ್ಸ್ ಆ್ಯಂಡ್ ಸ್ಟ್ರಕ್ಚರ್ಸ್ ಅಂತ ಇದೆಯಲ್ಲ, ಇದು ಕೂಡ ಒಂದು ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಆಯಿತು. ಗ್ರಾಮರ್ ರೂಲ್ಸ್ ಆ್ಯಂಡ್ ಸ್ಟ್ರಕ್ಚರ್ಸ್ ಆಡಿಯೋ ಲಿಂಗ್ವಲ್ ಮೆಥಡಲ್ಲಿ. ಇನ್ನೊಂದು ಲಾಸ್ಟ್ ಪಾಯಿಂಟ್ ಏನಂದರೆ, ಆಡಿಯೋ ಲಿಂಗ್ವಲ್ ಮೆಥಡಲ್ಲಿ ನಿಮಗೆ ಏನಿರುತ್ತೆ? ಮದರ್ ಟಂಗ್, ನೇಟಿವ್ ಲ್ಯಾಂಗ್ವೇಜ್. ಮದರ್ ಟಂಗ್ ಆಗಿರಲಿ, ನೇಟಿವ್ ಲ್ಯಾಂಗ್ವೇಜ್ನ ಜಾಸ್ತಿ ಯೂಸ್ ಮಾಡೋ ಹಾಗಿಲ್ಲ. ಏನಕ್ಕೆ? ನಾವು ಇವಾಗ ಕಲಿತಿರೋದು ಇಂಗ್ಲೀಷ್. ಸೊ ಇಂಗ್ಲೀಷ್ನೇ ಯೂಸ್ ಮಾಡಬೇಕು. ಅಂದರೆ ಮಿನಿಮಮ್ ಯೂಸ್ ಆಫ್ ಒಂದು ನೇಟಿವ್ ಲ್ಯಾಂಗ್ವೇಜ್ ಇರುತ್ತೆ ಇದರಲ್ಲಿ. ಮಿನಿಮಲ್ ಯೂಸ್ ಆಫ್ ನೇಟಿವ್ ಲ್ಯಾಂಗ್ವೇಜ್ ಇನ್ ಆಡಿಯೋ ಲಿಂಗ್ವಲ್ ಮೆಥಡ್. ನೆಕ್ಸ್ಟ್ ಕ್ವೆಶನ್: ಇನ್ ದ ಕಂಟೆಕ್ಸ್ಟ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್. ಅಂದರೆ ಕಂಟೆಕ್ಸ್ಟ್ ಅಂತಂದರೆ ಆ ಸಂದರ್ಭದಲ್ಲಿ, ಅಂದರೆ ಲ್ಯಾಂಗ್ವೇಜ್ ಟೀಚಿಂಗ್ ಸಮಯದಲ್ಲಿ ಲ್ಯಾಂಗ್ವೇಜಲ್ಲಿ ಅಂತ. ಕಂಟೆಕ್ಸ್ಟ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂದರೆ ಲ್ಯಾಂಗ್ವೇಜ್ ಹೇಳ್ಕೊಡ್ಬೇಕಾದ್ರೆ. ವಾಟ್ ಈಸ್ ದ ಟರ್ಮ್ ಫೊನೆಟಿಕ್ಸ್ ಪ್ರೈಮರಿ ರೆಫರ್ ಟು? ಅಂದರೆ ಫೊನೆಟಿಕ್ಸ್ ಒಂದು ಲ್ಯಾಂಗ್ವೇಜ್ ಬೋಧನೆ ಮಾಡಬೇಕಾದ್ರೆ, ಇಂಗ್ಲೀಷ್ ಲ್ಯಾಂಗ್ವೇಜ್ನ ನಾವು ಟೀಚ್ ಮಾಡಬೇಕಾದ್ರೆ ಫೊನೆಟಿಕ್ಸ್ ಅಂದರೆ ಏನು?
ಈ ರೀತಿ ಕ್ವೆಶನ್ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, ಸ್ಟಡಿ ಆಫ್ ಸೌಂಡ್ಸ್ ಇನ್ ಸ್ಪೀಚ್, ಸ್ಟಡಿ ಆಫ್ ವರ್ಡ್ ಮೀನಿಂಗ್ಸ್, ಸ್ಟಡಿ ಆಫ್ ಸೆಂಟೆನ್ಸ್ ಸ್ಟ್ರಕ್ಚರ್ಸ್, ನೆಕ್ಸ್ಟ್ ಸ್ಟಡಿ ಆಫ್ ಪ್ಯಾರಾಗ್ರಾಫ್ ಆರ್ಗನೈಸೇಷನ್. ನೋಡಿ ಇವಾಗ ಆಪ್ಷನ್ 1 ಸ್ಟಡಿ ಆಫ್ ಸೌಂಡ್ಸ್ ಇನ್ ಸ್ಪೀಚ್ ಇದೆಯಲ್ಲ, ಇದು ಫೊನೆಟಿಕ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಒಂದು ಸೌಂಡ್ಸ್ ಇನ್ ಸ್ಪೀಚ್, ಒಂದು ಮಾತನಾಡಬೇಕಾದ್ರೆ ಸೌಂಡ್ಸ್ ಬರುತ್ತಲ್ಲ, ಅದಕ್ಕೆ ನಾವು ಫೊನೆಟಿಕ್ಸ್ ಅಂತ ಹೇಳ್ತೀವಿ. ಸೊ ಸ್ಟಡಿ ಆಫ್ ಸೌಂಡ್ಸ್ ಇನ್ ಸ್ಪೀಚ್ಗೆ ಏನು ಹೇಳ್ತೀವಿ? ಫೊನೆಟಿಕ್ಸ್. ಫೊನೆಟಿಕ್ಸ್ ಬಗ್ಗೆ ಗೊತ್ತಿದ್ದರೆ ನಿಮಗೆ ಬೇರೆ ಬೇರೆ ರೀತಿ ಇಂಗ್ಲೀಷ್ ಪೆಡಗಾಜಿ ಕ್ವೆಶನ್ಸ್ ಕೇಳ್ತಾರೆ, ಸೊ ಅಲ್ಲಿ ನಿಮಗೆ ಯೂಸ್ ಆಗುತ್ತೆ. ಸೆಕೆಂಡ್ ಆಪ್ಷನ್ ನೋಡಿ, ಸ್ಟಡಿ ಆಫ್ ವರ್ಡ್ ಮೀನಿಂಗ್ಸ್ ಅಂದರೆ ಮೀನಿಂಗ್ಸ್, ಒಂದು ವರ್ಡ್ ಮೀನಿಂಗ್ಸ್ ಆಗಿರಲಿ ಅಥವಾ ಒಂದು ಫ್ರೇಸ್ ಮೀನಿಂಗ್ಸ್ ಆಗಿರಲಿ, ಒಂದು ಸೆಂಟೆನ್ಸ್ದು ಮೀನಿಂಗ್ಸ್ ಆಗಿರಲಿ, ನೀವು ಆ ಸ್ಟಡಿ ಮಾಡ್ತಿರಲ್ಲ ಅದಕ್ಕೆ ಏನು ಹೇಳ್ತೀವಿ? ಸಿಮ್ಯಾಂಟಿಕ್ಸ್ ಅಂತ ಹೇಳ್ತೀವಿ. ಓಕೆ. ಥರ್ಡ್ ಆಪ್ಷನ್ ನೋಡಿ, ಸ್ಟಡಿ ಆಫ್ ಸೆಂಟೆನ್ಸ್ ಸ್ಟ್ರಕ್ಚರ್ಸ್, ಒಂದು ಸೆಂಟೆನ್ಸ್ನ ಸ್ಟ್ರಕ್ಚರ್ ಹೇಗಿರಬೇಕು, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಎಲ್ಲಿ ಬರಬೇಕು, ಆ ಸ್ಟಡಿ ಆಫ್ ಸ್ಟ್ರಕ್ಚರ್ಸಿಗೆ ನಾವೇನು ಹೇಳ್ತೀವಿ? ಸಿಂಟ್ಯಾಕ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಆಪ್ಷನ್ ಡಿ ಅಲ್ಲಿ ಏನಿದೆ, ಒಂದು ಸ್ಟಡಿ ಆಫ್ ಪ್ಯಾರಾಗ್ರಾಫ್ ಆರ್ಗನೈಸೇಷನ್ ಇದೆ. ಅದೇನಿಲ್ಲ ಅದೇ ರೀತಿ ಏನು ಒಂದು ಪ್ಯಾರಾಗ್ರಾಫ್ನ ಹೇಗಿರಬೇಕು ಅಂತ ಆ ರೀತಿ ಕ್ವೆಶನ್ ಕೇಳ್ತಾರೆ. ಪ್ಯಾರಾಗ್ರಾಫಲ್ಲಿ ಏನೇನು ಇರಬೇಕು ಅಂದರೆ ನಿಮಗೆ ಒಂದು ಟಾಪಿಕ್ ಸೆಂಟೆನ್ಸ್ ಇರಬೇಕು, ಅದರ ಬಾಡಿ ಇರಬೇಕು, ನೆಕ್ಸ್ಟ್ ಥರ್ಡ್ ಕನ್ಕ್ಲೂಷನ್ ಇರಬೇಕು. ಟಾಪಿಕ್ ಸೆಂಟೆನ್ಸ್ ಅಂದರೆ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಪಾರ್ಟಿಗೆ ನಾವು ಟಾಪಿಕ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಓಕೆ. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಟೀಚಿಂಗ್ ಅಪ್ರೋಚಸ್ ಎಂಫಸೈಸಸ್ ದ ಇಂಪಾರ್ಟೆನ್ಸ್ ಆಫ್ ಮೀನಿಂಗ್ಫುಲ್ ಕಮ್ಯುನಿಕೇಷನ್ ಇನ್ ಲ್ಯಾಂಗ್ವೇಜ್ ಲರ್ನಿಂಗ್? ಅಂದರೆ ಇವಾಗ 4 ಆಪ್ಷನಲ್ಲಿ ಅಂದರೆ 4 ಮೆಥಡ್ ಇದೆಯಲ್ಲ, ಈ 4 ಮೆಥಡಲ್ಲಿ ಯಾವುದು ನಿಮಗೆ ಕಮ್ಯುನಿಕೇಷನ್ ಮೇಲೆ ಎಂಫಸೈಸ್ ಮಾಡುತ್ತೆ ಅಂದರೆ ಒತ್ತು ಕೊಡುತ್ತೆ? ಈ 4 ಆಪ್ಷನಲ್ಲಿ ಕಮ್ಯುನಿಕೇಷನ್ ಮೇಲೆ ಯಾವುದು ಇಂಪಾರ್ಟೆನ್ಸ್ ಕೊಡುತ್ತೆ, ಯಾವ ಮೆಥಡ್ ಅಂತಂದರೆ ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್. ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್, CLT ಅಂದರೆ ಮೇನ್ ಉದ್ದೇಶ ಅದರದ್ದು ಏನಿರುತ್ತೆ? CLT ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗಲ್ಲಿ ಮೇನ್ ಅದ್ರ ಮೇಲೆ ಕಮ್ಯುನಿಕೇಷನ್ ಮೇಲೆ ನಾವು ಇಂಪಾರ್ಟೆನ್ಸ್ ಕೊಡೋದು, ಸಂವಹನ ಮೇಲೆ ನಾವು ಇಂಪಾರ್ಟೆನ್ಸ್ ಕೊಡೋದು. ಇವಾಗ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡಲ್ಲಿ ಏನಿರುತ್ತೆ? ಫಸ್ಟ್ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಅಂದರೆ ಏನು? ಟ್ರಾನ್ಸ್ಲೇಟ್ ಮಾಡಿ ಹೇಳ್ಕೊಡುವ ಮೆಥಡ್. ಟ್ರಾನ್ಸ್ಲೇಷನ್ ಅಂದರೆ ಇವಾಗ ಇಂಗ್ಲೀಷಲ್ಲಿದೆ, ಇಂಗ್ಲೀಷಿಂದ ನಿಮಗೆ ನೀವು ಮಾತೃಭಾಷೆಯಲ್ಲಿ ಟ್ರಾನ್ಸ್ಲೇಟ್ ಮಾಡಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಇಂಗ್ಲೀಷ್ ಲ್ಯಾಂಗ್ವೇಜ್ನ ಅಂದರೆ ಟಾರ್ಗೆಟ್ ಲ್ಯಾಂಗ್ವೇಜ್ನ ಅಥವಾ L2ನ ನಾವೇನು ಮಾಡ್ತಾಯಿದ್ದೀವಿ? ನಿಮಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ಕೊಡ್ತಾ ಇದ್ದೀನಿ. ಯಾವುದರಲ್ಲಿ? ನಿಮ್ಮ ಮದರ್ ಟಂಗಲ್ಲಿ, ನಿಮ್ಮ ನೇಟಿವ್ ಲ್ಯಾಂಗ್ವೇಜಲ್ಲಿ, ನಿಮ್ಮ ಭಾಷೆಯಲ್ಲಿ, ನಿಮ್ಮ ಕನ್ನಡದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ಥರ ಒಂದು ಫಾರಿನ್ ಲ್ಯಾಂಗ್ವೇಜ್ನ ಅಥವಾ ಬೇರೆ ಲ್ಯಾಂಗ್ವೇಜ್ನ, ನೀವು ಮದರ್ ಟಂಗ್ ಅಲ್ದಲೇ ಬೇರೆ ಲ್ಯಾಂಗ್ವೇಜ್, ಇವಾಗ ಇಲ್ಲಿ ಇಂಗ್ಲೀಷ್ ಕಲಿತಿದ್ದೀರಾ, ಇಂಗ್ಲೀಷ್ ಬಿಟ್ಟು ಬೇರೆ ಯಾವುದೇ ಒಂದು ಬೇರೆ ಭಾಷೆ ಆಗಿರಲಿ ನಿಮಗೆ ಫಾರಿನ್ ಲ್ಯಾಂಗ್ವೇಜ್ ಆಗುತ್ತೆ. ಮದರ್ ಟಂಗ್ ಬಿಟ್ಟು ಬೇರೆ ಯಾವುದೇ ಭಾಷೆ ನಿಮಗೆ ಫಾರಿನ್ ಲ್ಯಾಂಗ್ವೇಜ್ ಆಗಿರುತ್ತೆ. ಆ ಭಾಷೆನ, ಒಂದು ಬೇರೆ ಭಾಷೆನ ನೀವು ನಿಮ್ಮ ಮಾತೃಭಾಷೆಯಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ಕೊಡ್ತೀವಲ್ವ, ಅದಕ್ಕೆ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಅಂತ ಹೇಳ್ತೀವಿ. ಇನ್ನೊಂದು ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಈಸ್ ಆಲ್ಸೋ ಟ್ರೆಡಿಷ್ನಲ್ ಮೆಥಡ್, ಇದಕ್ಕೆ ಟ್ರೆಡಿಷ್ನಲ್ ಮೆಥಡ್ ಅಂತಲೇ ಹೇಳ್ತೀವಿ. ಇನ್ನೊಂದು ಇದು ಟೀಚರ್ ಸೆಂಟರ್ಡ್ ಮೆಥಡ್. ಇದು ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಇದೆಯಲ್ಲ, ಅದು ಚೈಲ್ಡ್ ಸೆಂಟರ್ಡ್ ಅಲ್ಲ, ಟೀಚರ್ ಸೆಂಟರ್ಡ್ ಮೆಥಡ್. ಓಕೆ. ನೆಕ್ಸ್ಟ್ ಆಪ್ಷನ್ ಬಿ ಏನಿದೆ? ಡೈರೆಕ್ಟ್ ಮೆಥಡಲ್ಲಿ ಏನಿರುತ್ತೆ? ಬರೀ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲೇ ಹೇಳ್ಕೊಡೋದು, ಅಂದರೆ ಇಂಗ್ಲೀಷಲ್ಲೇ ಹೇಳ್ಕೊಡೋದು, ಬೇರೆ ಯಾವುದೇ ಭಾಷೆ ಯೂಸ್ ಮಾಡೋದಿಲ್ಲ, ಅದಕ್ಕೆ ಡೈರೆಕ್ಟ್ ಮೆಥಡ್ ಅಂತ ಹೇಳೋದು. ಇದಕ್ಕೆ ಡೈರೆಕ್ಟ್ ಮೆಥಡಲ್ಲಿ ಇಂಗ್ಲೀಷ್ ಟೀಚ್ ಮಾಡಬೇಕಾದ್ರೆ ಬರೀ ಇಂಗ್ಲೀಷ್ನೇ ಯೂಸ್ ಮಾಡಿಬಿಟ್ಟು ಹೇಳ್ಕೊಡೋದು. ಓಕೆ. ನೆಕ್ಸ್ಟ್ ಆಡಿಯೋ ಲಿಂಗ್ವಲ್ ಮೆಥಡ್ ನೋಡಿದ್ರಿ, ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಅದ್ರ ಬಗ್ಗೆನೂ. ಮೇನ್ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂದರೆ ಏನು? ಅದರಲ್ಲಿ ಕಮ್ಯುನಿಕೇಷನ್ಗೆ ಇಂಪಾರ್ಟೆನ್ಸ್ ಕೊಡೋದು. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ದ ರೋಲ್ ಆಫ್ ಅಥೆಂಟಿಕ್ ಮೆಟೀರಿಯಲ್ಸ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್? ಇವಾಗ ನಿಮಗೆ ಅಥೆಂಟಿಕ್ ಅಂತಂದರೆ ಗೊತ್ತಿದ್ರೆ ನೀವು ಆನ್ಸರ್ ಮಾಡೋಕ್ಕೆ ಈಸಿ ಆಗುತ್ತೆ. ಏನು ಅಥೆಂಟಿಕ್ ಅಂತಂದರೆ ಒರಿಜಿನಲ್ ಅಂತಂದ್ಬಿಟ್ಟು, ಒರಿಜಿನಲ್ ಅದು ಕಾಪಿ ಅಲ್ಲ, ಯಾರ್ದು ಬೇರೆಯವ್ರು ಕಾಪಿ ಮಾಡಿರೋದಲ್ಲ, ಅದು ಒರಿಜಿನಲ್ ಅಂತಂದ್ಬಿಟ್ಟು. ಅಥೆಂಟಿಕ್ ಮೆಟೀರಿಯಲ್ಸ್ ಅಂದರೆ ಒರಿಜಿನಲ್ ಮೆಟೀರಿಯಲ್ಸ್ ಅಂತಂದ್ಬಿಟ್ಟು. ಅಥೆಂಟಿಕ್ ಅಂದರೆ ಇವಾಗ ಯಾವುದೋ ಒಂದು ಅಥೆಂಟಿಕ್ ರೆಸಿಪಿ ಇದು ಅಂತಂದ್ಬಿಟ್ಟು ಯಾವುದೋ ಒಂದು ರೆಸಿಪಿ ಮಾಡ್ತೀರಾ. ಅಥೆಂಟಿಕ್ ರೆಸಿಪಿ ಅಂತಂದ್ರೇನು? ಒರಿಜಿನಲ್ ರೆಸಿಪಿ. ಇವಾಗ ನಾನೊಂದು ರೆಸಿಪಿ ಯಾವುದೋ ಡಿಶ್ ಪ್ರಿಪೇರ್ ಮಾಡಿದ್ದೀನಿ, ಅದು ನಂದು ಅಥೆಂಟಿಕ್ ರೆಸಿಪಿ, ಅದು ನಮ್ಮನೇಲಿ ಮಾಡೋದು ಅಂತ ಹೇಳ್ತೀನಿ ನಾನು. ಅದು ಏನು? ಅಥೆಂಟಿಕ್ ಅಂದರೆ ಒರಿಜಿನಲ್ ಅಂತಂದ್ಬಿಟ್ಟು. ಓಕೆ. ಒರಿಜಿನಲ್ ಮೆಟೀರಿಯಲ್ಸ್, ಅಥೆಂಟಿಕ್ ಮೆಟೀರಿಯಲ್ಸ್ ಅಂತಂದ್ಬಿಟ್ಟು. ಓಕೆ.
ಇವಾಗ ಕ್ವಶನಲ್ಲಿ ಏನು ಕೇಳಿದ್ದಾರೆ, ವಾಟ್ ಈಸ್ ದ ರೋಲ್ ಆಫ್ ಅಥೆಂಟಿಕ್ ಮೆಟೀರಿಯಲ್ಸ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್? ಫಸ್ಟ್ ಆಪ್ಷನ್, to simplify language input for learners. Second, to provide exposure to real life language use. Third, to focus on grammar instruction. Fourth, to replace textbooks completely. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ, ಟು ಪ್ರೊವೈಡ್ ಎಕ್ಸ್ಪೋಜರ್ ಟು ರಿಯಲ್ ಲೈಫ್ ಲ್ಯಾಂಗ್ವೇಜ್ ಯೂಸ್. ಹೇಗೆ ಒಂದು ಅಥೆಂಟಿಕ್ ಲರ್ನಿಂಗ್ ಆಗುತ್ತೆ ಮಕ್ಕಳಿಗೆ, ಏನು ಅಥೆಂಟಿಕ್ ಮೆಟೀರಿಯಲ್ಸ್ ಅಂತಂದರೆ, ಇವಾಗ ಸ್ಟೇಡಿಯಮಲ್ಲಿ ಒಂದು ಕಾಮೆಂಟ್ರಿ ನಡೀತಾ ಇರುತ್ತೆ, ಅಥವಾ ರೈಲ್ವೆ ಸ್ಟೇಷನಲ್ಲಿ ಒಂದು ಹೇಳ್ತಾ ಇರ್ತಾರೆ, ಅನೌನ್ಸ್ ಮಾಡ್ತಾ ಇರ್ತಾರಲ್ಲ, ಅದು ಇದೆಲ್ಲ ಏನಾಗಿರುತ್ತೆ, ಒಂದು ಅಥೆಂಟಿಕ್ ಒಂದು ಮೆಟೀರಿಯಲ್ಸ್ ಆಗಿರುತ್ತೆ. ಓಕೆ, ಏನಕ್ಕೆ ಇದೆಲ್ಲ ಮಾಡಬೇಕು ಅಂದರೆ, ಟು ಪ್ರೊವೈಡ್ ಎಕ್ಸ್ಪೋಜರ್ ಟು ರಿಯಲ್ ಲೈಫ್ ಲ್ಯಾಂಗ್ವೇಜ್ ಯೂಸ್. ಲ್ಯಾಂಗ್ವೇಜ್ನ ಯೂಸ್ ಮಾಡೋದು, ಒಂದು ರಿಯಲ್ ಲೈಫಲ್ಲಿ ಲ್ಯಾಂಗ್ವೇಜ್ ಯೂಸ್ ಹೇಗೆ ಮಾಡ್ತಾರೆ ಅದನ್ನು ನಾವು ಮಕ್ಕಳಿಗೆ ಕರ್ಕೊಂಡೋಗಿ ಲೈವ್ ಆಗಿ ಕಲಿಸೋದು, ಇದು ಅಥೆಂಟಿಕ್ ಮೆಟೀರಿಯಲ್ಸ್. ಇವಾಗ ಲ್ಯಾಂಗ್ವೇಜ್ನ ಹೇಗೆ ಯೂಸ್ ಮಾಡ್ತಾರೆ, ಇವಾಗ ನೀವು ಕಮೆಂಟ್ರಿ ಕೇಳಿದ್ದೀರಾ, ಕೆಲವೊಂದು ಸರಿ ಇಂಗ್ಲೀಷಲ್ಲಿ ಮಾಡ್ತಾರೆ, ಕೆಲವೊಂದು ಸರಿ ಹಿಂದೀಲಿ ಮಾಡ್ತಾರೆ, ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಮಾಡ್ತಾರೆ. ಅದರಿಂದ ಮೇನ್ ನಾವು ಇಲ್ಲಿ ಟಾರ್ಗೆಟ್ ಲ್ಯಾಂಗ್ವೇಜ್ ನಮ್ಮದು ಏನಿದೆ, ಇಂಗ್ಲೀಷ್ ಇದೆ, ಇಂಗ್ಲೀಷ್ ಬಗ್ಗೆ ಮಾತಾಡ್ತಿರೋದು. ಸೊ ಲ್ಯಾಂಗ್ವೇಜ್ ಯೂಸ್ ಹೇಗೆ ಮಾಡಬೇಕು ಅಂತಂದ್ಬಿಟ್ಟು ಮಕ್ಕಳು ಲೈವ್ ಕೇಳಿಸ್ಕೊಂಡು, ಮೇನ್ ನಿಮಗೆ ಉದ್ದೇಶ ಏನಿರುತ್ತೆ ಅಂದರೆ, ಅಥೆಂಟಿಕ್ ಮೆಟೀರಿಯಲ್ಸಿಂದ ನಾವು ಲಿಸ್ನಿಂಗ್ ಕಲಿಸ್ತೀವಿ. ಲಿಸ್ನಿಂಗ್ ಸ್ಕಿಲ್ ಕಲಿತಾರೆ ಮಕ್ಕಳು. ಯಾವುದರಿಂದ, ಒಂದು ಅಥೆಂಟಿಕ್ ಮೆಟೀರಿಯಲ್ಸಿಂದ ಲಿಸ್ನಿಂಗ್ ಸ್ಕಿಲ್ ಕಲಿತಾರೆ. ಈ ವರ್ಡು ಕೂಡ ನೆನಪಿಗಿರಲಿ ನಿಮಗೆ. ಇವಾಗ ಅಥೆಂಟಿಕ್ ಮೆಟೀರಿಯಲ್ಸ್ಗೆ ಎಕ್ಸಾಂಪಲ್ಸ್ ಅಕಸ್ಮಾತ್ ನಿಮಗೆ ಕೇಳಿದ್ರೆ, ಅಕಸ್ಮಾತ್ ಕೊಟ್ಟಿದ್ರೆ ನಿಮಗೆ ಎಕ್ಸಾಂಪಲ್ಸ್ ಏನೇನಿರುತ್ತೆ ಅಂದರೆ, ಅದರಲ್ಲಿ ಒಂದು ಟಿ ವಿ ಶೋಸ್ ಆಗಿರಲಿ, ಅಥವಾ ಒಂದು ವಿಡಿಯೋಸ್ ಆಗಿರಲಿ, ಇವಾಗ ನೀವು ಯೂಟ್ಯೂಬ್ ವೀಡಿಯೋಸ್ ನೋಡ್ತಾ ಇದ್ದೀರಾ, ಆ ವಿಡಿಯೋಸ್ ಆಗಿರಲಿ, ಅಥವಾ ಒಂದು ಡಾಕ್ಯುಮೆಂಟ್ರಿ ಆಗಿರಲಿ, ಅಥವಾ ಒಂದು ಫಿಲ್ಮ್ದು ಟ್ರೇಲರ್ ಆಗಿರಲಿ, ಇದೆಲ್ಲ ಏನಾಗಿರುತ್ತೆ, ಅಥೆಂಟಿಕ್ ಮೆಟೀರಿಯಲ್ಸ್. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಇನ್ಕಾರ್ಪೊರೇಟಿಂಗ್ ಮಲ್ಟಿಕಲ್ಚರಲ್ ಲಿಟ್ರೇಚರ್ ಇಂಟು ದ ಇಂಗ್ಲೀಷ್ ಲ್ಯಾಂಗ್ವೇಜ್ ಕರಿಕ್ಯುಲಮ್? ಇವಾಗ ನೀವು ಇಂಗ್ಲೀಷ್ ಯಾವುದೇ ಒಂದು ಕ್ಲಾಸಲ್ಲಿ ಓದ್ತಾ ಇರ್ತೀರ, ಒಂದು ಬುಕ್, ಯಾವುದೇ ಒಂದು ಬುಕ್ ಆಗಿರಲಿ, ಒಂದು 5th ಸ್ಟ್ಯಾಂಡರ್ಡ್ ಆಗಿರಲಿ, 7th ಸ್ಟ್ಯಾಂಡರ್ಡ್ ಆಗಿರಲಿ, 8th 9th ಯಾವುದೇ ಒಂದು ಬುಕ್ ಆಗಿರಲಿ, ಆ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೆಕ್ಸ್ಟ್ ಬುಕ್ಕಲ್ಲಿ, ಕರಿಕ್ಯುಲಮ್ ಅಂದರೆ ಬರೀ ಟೆಕ್ಸ್ಟ್ ಬುಕ್ ಅಂತ ಅಂದ್ಕೊಳ್ಳಿ ನೀವು, ಯಾವುದೇ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಏನಕ್ಕೆ ಇನ್ಕಾರ್ಪೊರೇಟಿಂಗ್ ಮಲ್ಟಿಕಲ್ಚರಲ್ ಲಿಟ್ರೇಚರ್, ಏನಕ್ಕೆ ನಾವು ಮಲ್ಟಿಕಲ್ಚರಲ್ ಲಿಟ್ರೇಚರ್ ಅದರಲ್ಲಿ ಕೊಟ್ಟಿರ್ತೀವಿ ಬುಕ್ಸಲ್ಲಿ ಅಂತಂದರೆ, ಕಲ್ಚರಲ್ ಲಿಟ್ರೇಚರ್ ಅಂದರೆ ಏನು, ಮೇನ್ ಅದರಲ್ಲಿ ಏನೇನಿರುತ್ತೆ ಅಂದರೆ, ಇವಾಗ ಡಿಸೇಬಲ್ಡ್ ಪರ್ಸನ್ ಆಗಿರಲಿ, ಇವಾಗ ವೀಲ್ ಚೇರ್ ಮೇಲೆ ಕೂತ್ಕೊಂಡು ಹೋಗ್ತಾ ಇರ್ತಾರೆ, ಅದಾಗಿರಲಿ, ಅಥವಾ ಒಂದು ಕಪ್ಪಗಿರೋರು, ಅಥವಾ ಒಂದು ಬೆಳ್ಳಗಿರೋರು, ಹೈಟ್ ಆಗಿರೋರು, ಚಿಕ್ಕ ಮಕ್ಕಳಾಗಿರಲಿ, ಪೀಪಲ್ ಆಗಿರಲಿ, ಇವ್ರ ಬಗ್ಗೆ ಎಲ್ಲ ಅಲ್ಲಿ ನೀವು ಕೊಟ್ಟಿರ್ತಾರೆ ಬುಕ್ಸಲ್ಲಿ. ಏನಕ್ಕೆ ಅಂತಂದ್ಬಿಟ್ಟು ಕ್ವೆಶನ್. ಫಸ್ಟ್ ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್ ಏನಿದೆ ಫಸ್ಟ್ ಆಪ್ಷನಲ್ಲಿ, ಟು ಪ್ರಮೋಟ್ ಡೈವರ್ಸಿಟಿ ಆ್ಯಂಡ್ ಇನ್ಕ್ಲೂಸಿವಿಟಿ ಇನ್ ದ ಕ್ಲಾಸ್ ರೂಮ್. ಡೈವರ್ಸಿಟಿ ಆ್ಯಂಡ್ ಇನ್ಕ್ಲೂಸಿವಿಟಿ ಅಂದರೆ, ಡೈವರ್ಸಿಟಿ ಅಂದರೆ ಬೇರೆ ಬೇರೆ ಭಾಷೆಗಳು, ಅಂದರೆ ಬೇರೆ ಬೇರೆ ಭಾಷೆಗಳಾಗಿರಲಿ, ಬೇರೆ ಬೇರೆ ಕಲ್ಚರ್ಗಳಾಗಿರಲಿ, ಅವ್ರ ಮನೇಲಿ ಏನು ಹಬ್ಬ ಮಾಡ್ತಾರೆ, ನಮ್ಮ ಮನೇಲಿ ಏನು ಹಬ್ಬ ಮಾಡ್ತಾರೆ, ಇವ್ರ ಮನೇಲಿ ಏನು ಹಬ್ಬ ಮಾಡ್ತಾರೆ ಅಂತಂದ್ಬಿಟ್ಟು ಬೇರೆ ಬೇರೆ ಕಲ್ಚರ್ಸ್ ಬಗ್ಗೆ, ಫೆಸ್ಟಿವಲ್ಸ್ ಬಗ್ಗೆ ಆಗಿರಲಿ, ಅಥವಾ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಆಗಿರಲಿ, ಇದೆಲ್ಲ ಒಂದು ಕಲಿತಾರೆ. ಡೈವರ್ಸಿಟಿ ಒಂದು ಬರೀ ಫೆಸ್ಟಿವಲ್ಸ್ ಅಂತಲೇ ಅಲ್ಲ, ಅವರು ಒಂದು ಟ್ರೆಡಿಷನ್ ಆಗಿರಲಿ. ಇನ್ಕ್ಲೂಸಿವಿಟಿ ಅಂತಂದ್ರೇನು, ಅಲ್ಲಿ ಡಿಸೇಬಲ್ಡ್ ಮಕ್ಕಳಾಗಿರಲಿ, ಎಲ್ಲರಿಗೂ ಒಂದು ಈಕ್ವಲ್ ಆಪರ್ಚುನಿಟಿ ಇರಬೇಕು ಅಂತಂದ್ಬಿಟ್ಟು ಅದನ್ನು ಪ್ರಮೋಟ್ ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ, ಒಂದು ಕರಿಕ್ಯುಲಮಲ್ಲಿ, ಬುಕ್ಸಲ್ಲಿ ಮಲ್ಟಿಕಲ್ಚರಲ್ ಲಿಟ್ರೇಚರ್ಸ್ನ ಇನ್ಕಾರ್ಪೊರೇಟ್ ಮಾಡಿರ್ತಾರೆ. ಓಕೆ, ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇನ್ಸ್ಟ್ರಕ್ಷನಲ್ ಸ್ಟ್ರಾಟಜೀಸ್ ಈಸ್ ಮೋಸ್ಟ್ ಎಫೆಕ್ಟಿವ್ ಫಾರ್ ಟೀಚಿಂಗ್ ಸ್ಪೀಕಿಂಗ್ ಸ್ಕಿಲ್ಸ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಲರ್ನರ್ಸ್? ಇವಾಗ ನಿಮಗೆ LSRW ಕ್ವೆಶನ್ಸ್ ಕೊಡ್ತಾರೆ. ಯೂಶ್ವಲಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ ಏನು ಮಾಡ್ತಾರೆ, ಒಂದು LSRW 4 to 3 ಮಾರ್ಕ್ಸ್ದು ಕೊಡ್ತಾರೆ. 3 ಅಥವಾ 4 ಮಾರ್ಕ್ಸ್ದು ಬರೀ LSRW ಕ್ವೆಶನ್ಸ್ಗೆ ರಿಲೇಟೆಡ್ ನಿಮಗೆ ಕ್ವೆಶನ್ಸ್ ಕೊಡ್ತಾರೆ, ಪೆಡಗಾಜಿ ಕ್ವೆಶನ್ಸ್. ಇವಾಗ ಕ್ವೆಶನ್ ಅರ್ಥ ಏನಂದರೆ, ಈ 4 ಆಪ್ಷನಲ್ಲಿ ಯಾವುದೊಂದು ಸ್ಟ್ರಾಟಜಿ, ಇನ್ಸ್ಟ್ರಕ್ಷನಲ್ ಸ್ಟ್ರಾಟಜಿ ಯಾವುದು ಚೆನ್ನಾಗಿದೆ ಈ 4 ಆಪ್ಷನಲ್ಲಿ, ನೀವು ಏನಕ್ಕೆ ಅಂದರೆ ಸ್ಪೀಕಿಂಗ್ ಸ್ಕಿಲ್ ಕಲಿಸೋದಕ್ಕೋಸ್ಕರ. ಓಕೆ, ಫಸ್ಟ್ ಆಪ್ಷನ್ ಏನಿದೆ, ಲೆಕ್ಚರ್ ಬೇಸ್ಡ್ ಇನ್ಸ್ಟ್ರಕ್ಷನ್. ಇವಾಗ ಬರೀ ನೀವು ಲೆಕ್ಚರ್ ಕೊಡ್ತಿದ್ರೆ
ಮಕ್ಕಳು ಏನು ಸ್ಪೀಕಿಂಗ್ ಸ್ಕಿಲ್ ಕಲಿತಾರೆ. ಸೊ ಫಸ್ಟ್ ಆಪ್ಷನ್ ರಾಂಗ್ ಇದೆ. ಸೆಕೆಂಡ್ ಆಪ್ಷನ್ ಡೈರೆಕ್ಟ್ ಗ್ರಾಮರ್ ಇನ್ಸ್ಟ್ರಕ್ಷನ್. ಗ್ರಾಮರ್ ಇನ್ಸ್ಟ್ರಕ್ಷನ್ ಕೊಡೋದ್ರಿಂದ ಏನಾಗುತ್ತೆ, ಅಲ್ಲೂ ಕೂಡ ಬರೀ ಮಕ್ಕಳು ಕೂತ್ಕೊಂಡು ಕೇಳಿಸ್ಕೊತಾ ಇರ್ತಾರೆ. ಲಿಸ್ನಿಂಗ್ ಆಗಿತ್ತು. ಫಸ್ಟ್ 2 ಆಪ್ಷನ್ ಲಿಸ್ನಿಂಗ್ ಮಾಡ್ತಾ ಇದ್ದಾರೆ. ಥರ್ಡ್ ಆಪ್ಷನಲ್ಲಿ ಏನಿದೆ, ರೋಲ್ ಪ್ಲೇ ಆ್ಯಂಡ್ ಓರಲ್ ಪ್ರೆಸೆಂಟೇಷನ್. ವೆರಿ ಇಂಪಾರ್ಟೆಂಟ್. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ. ರೋಲ್ ಪ್ಲೇ ಅಂತಂದ್ರೆ ಏನು, ಒಂದು ಪಾತ್ರಾಭಿನಯ ಏನಕ್ಕೆ ಮಾಡ್ತಾರೆ ಅಂದರೆ ಒಂದು ಭಾಷೆ, ಸ್ಪೀಕಿಂಗ್, ಮಾತನಾಡುವ ಕೌಶಲ್ಯವನ್ನು ಮಕ್ಕಳಲ್ಲಿ ಕಲಿಸೋದಕ್ಕೆ. ರೋಲ್ ಪ್ಲೇ ಅಂದರೆ ಪಾತ್ರಾಭಿನಯ, ಸ್ಪೀಕಿಂಗ್ ಸ್ಕಿಲ್ ಕಲಿಸೋದಕ್ಕೋಸ್ಕರ ರೋಲ್ ಪ್ಲೇ ಮಾಡಿಸ್ತಾರೆ. ರೋಲ್ ಪ್ಲೇ, ನೀನು ಡಾಕ್ಟರ್ ಆಗು, ನಾನು ಒಂದು ಪೇಷಂಟ್ ಆಗ್ತೀನಿ, ಅಥವಾ ಟೀಚರ್ ಸ್ಟೂಡೆಂಟ್, ಈ ಥರ ರೋಲ್ ಪ್ಲೇ ಮಾಡ್ತಾರಲ್ಲ, ಅದರಿಂದ ಮಕ್ಕಳಲ್ಲಿ ಏನು ಬೆಳೆಯುತ್ತೆ, ಸ್ಪೀಕಿಂಗ್ ಸ್ಕಿಲ್, ಒಂದು ಅಭಿನಯ ಮಾಡೋದ್ರಿಂದ ಮಕ್ಕಳಲ್ಲಿ ಮಾತನಾಡುವ ಕೌಶಲ ಬೆಳೆಯುತ್ತೆ. ಇದು ಲ್ಯಾಂಗ್ವೇಜಲ್ಲೂ, ಕನ್ನಡ ಲ್ಯಾಂಗ್ವೇಜಲ್ಲೂ, ಕನ್ನಡ ಬೋಧನಾಶಾಸ್ತ್ರದಲ್ಲೂ ಏನು ಮಾಡ್ತಾರೆ, ನಿಮಗೆ ಒಂದು LSRW ಕ್ವೆಶನ್ಸ್, ಆ ಮ ಓ ಬ ಅಂತ ಇರುತ್ತೆ. ಆಲಿಸುವಿಕೆ, ಮಾತನಾಡೋದು, ಓದುವುದು, ಬರೆಯುವುದು, ಇದ್ರ ಬಗ್ಗೆ ನಿಮಗೆ ಕಂಪಲ್ಸರಿ ಒಂದು 4 ಮಾರ್ಕ್ಸ್ ಆದರೂ ನಿಮಗೆ ಕೊಟ್ಟಿರ್ತಾರೆ. ಅದರಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದವ್ರಿಗೆ ಒಂದು 2 ಮಾರ್ಕ್ಸಿಂದ ಕೊಟ್ಟಿರ್ತಾರೆ. ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದವ್ರಿಗೆ ಒಂದು 3 ಮಾರ್ಕ್ಸಿಂದ ಕೊಟ್ಟಿರ್ತಾರೆ LSRW ಕ್ವೆಶನ್ಸ್. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎ ಲರ್ನರ್ ಸೆಂಟರ್ಡ್ ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟ್. ಲರ್ನರ್ ಸೆಂಟರ್ಡ್ ಅಂತಂದ್ರೇನು, ಸ್ಟೂಡೆಂಟ್ ಸೆಂಟರ್ಡ್ ಒಂದು ಕ್ಲಾಸ್ ರೂಮ್ ಹೇಗಿರುತ್ತೆ ಅಂತ ಕ್ವೆಶನಲ್ಲಿ ಕೇಳಿದ್ದಾರೆ. ಸೊ ಫಸ್ಟ್ ಆಪ್ಷನ್, ಟೀಚರ್ ಸೆಂಟರ್ಡ್ ಇನ್ಸ್ಟ್ರಕ್ಷನ್ ವಿತ್ ಮಿನಿಮಲ್ ಸ್ಟೂಡೆಂಟ್ ಇನ್ವಾಲ್ವ್ಮೆಂಟ್. ಇದರ ಅರ್ಥ ಏನು, ಟೀಚರ್ ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾರೆ, ಸ್ಟೂಡೆಂಟ್ ಇನ್ವಾಲ್ವ್ಮೆಂಟ್ ಮಿನಿಮಮ್ ಆಗಿರುತ್ತೆ. ಮಿನಿಮಮ್ ಸ್ಟೂಡೆಂಟ್ ಇನ್ವಾಲ್ವ್ಮೆಂಟ್ ಆಗಿರತ್ತಲ್ಲ, ಅದಕ್ಕೆ ನಾವು ಲರ್ನರ್ ಸ್ಟೂಡೆಂಟ್ ಎನ್ವಿರಾನ್ಮೆಂಟ್ ಅಂತ ಹೇಳೋದಿಲ್ಲ. ಯಾವುದು ಲರ್ನರ್ ಸೆಂಟರ್ಡ್ ಎಜುಕೇಷನ್ ಅಥವಾ ಲರ್ನರ್ ಸೆಂಟರ್ಡ್ ಯಾವಾಗ ಅಂತ ಹೇಳ್ತೀವಿ, ಅಲ್ಲಿ ಒಂದು ಮಕ್ಕಳು ಪಾರ್ಟಿಸಿಪೇಟ್ ಮಾಡಬೇಕು, ಮಕ್ಕಳು ಇನ್ವಾಲ್ವ್ಮೆಂಟ್ ಆಗಿರಬೇಕು. ಅದಕ್ಕೆ ನಾವು ಚೈಲ್ಡ್ ಸೆಂಟರ್ಡ್ ಇನ್ಸ್ಟ್ರಕ್ಷನ್ ಅಥವಾ ಲರ್ನರ್ ಸೆಂಟರ್ಡ್ ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟ್ ಅಂತೀವಿ. ಯಾವಾಗ ಒಂದು ಮಗು ಇನ್ವಾಲ್ವ್ ಆಗಿರಬೇಕು, ಒಂದು ಮಗುದು ಪಾರ್ಟಿಸಿಪೇಟ್ ಆಗಿರಬೇಕು, ಅದು ಆ ಆಪ್ಷನ್ ಇದ್ದಾಗ ಆ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ಇವಾಗ ಇಲ್ಲಿ ಬಿ ಆಪ್ಷನಲ್ಲಿ ಏನಿದೆ, ಪ್ಯಾಸಿವ್ ಲರ್ನಿಂಗ್ ಅಂತ ಇದೆ. ಪ್ಯಾಸಿವ್ ಅಂತಂದರೆ ಮಕ್ಕಳು ಇಲ್ಲಿ ಬರೀ ಸುಮ್ಮನೆ ಕೂತ್ಕೊಂಡಿರ್ತಾರಲ್ಲ, ಅದಿದ್ದರೆ ಫಸ್ಟ್ ಅದು ಆಪ್ಷನ್ ರಾಂಗ್ ಇರುತ್ತೆ. ಥರ್ಡ್ ಆಪ್ಷನಲ್ಲಿ ಏನಿದೆ, ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಆ್ಯಂಡ್ ಕೊಲಾಬರೇಷನ್ ಅಮಾಂಗ್ ಸ್ಟೂಡೆಂಟ್ಸ್. ಆ್ಯಕ್ಟಿವ್ ಪಾರ್ಟಿಸಿಪೇಷನ್, ಮಕ್ಕಳು ಪಾರ್ಟಿಸಿಪೇಟ್ ಆಗಿದ್ದಾರೆ, ಈ ಥರ ಆಪ್ಷನ್ ಇದ್ದಾಗ ಅದು ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ ಆಗಿರುತ್ತೆ, ಚೈಲ್ಡ್ ಸೆಂಟರ್ಡ್ ಎನ್ವಿರಾನ್ಮೆಂಟ್ ಆಗಿರುತ್ತೆ. ನೋಡಿ, ಈ ಥರ ರೋಡ್ ಮೆಮೊರೈಸೇಷನ್ ಆಗಿರಲಿ, ಪ್ಯಾಸಿವ್ ಲರ್ನಿಂಗ್ ಆಗಿರಲಿ, ಈ ಥರ ಆಪ್ಷನ್ ನಿಮಗೆ ಯಾವುದೇ ಪೆಡಗಾಜಿಲಿ ಕೇಳಿರಲಿ, ನಿಮಗೆ ಸೈನ್ಸ್ ಆಗಿರಲಿ, ಮ್ಯಾಥ್ಸ್ ಆಗಿರಲಿ, ಬೇರೆ ಯಾವುದೇ ಪೆಡಗಾಜಿಲಿ ಪ್ಯಾಸಿವ್ ಲರ್ನರ್ಸ್ ಅಥವಾ ಪ್ಯಾಸಿವ್ ಲರ್ನಿಂಗ್ ಆಗ್ತಾಯಿದೆ ಅಂದರೆ ಅದು ಆಪ್ಷನ್ ರಾಂಗ್ ಇರುತ್ತೆ. ರೋಡ್ ಮೆಮೊರೈಸೇಷನ್ ಮಾಡೋದು ಅಂದರೆ ಬೈಹಾರ್ಟ್ ಮಾಡೋದು, ಈ ಆಪ್ಷನ್ ಇದ್ರೂ ಕೂಡ ಒಂದು ಆಪ್ಷನ್ ರಾಂಗ್ ಇರುತ್ತೆ. ಸೊ ಆ್ಯಕ್ಟಿವ್ ಆಗಿರಬೇಕು ಮಕ್ಕಳು, ಈ ಥರ ಇದ್ದಾಗ ಅದು ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ಸೊ ಟೀಚರ್ ಸೆಂಟರ್ಡ್ ಇನ್ಸ್ಟ್ರಕ್ಷನ್ ಯಾವತ್ತು ಒಂದು ಕನ್ಸ್ಟ್ರಕ್ಟಿವಿಸ್ಟ್ ಕ್ಲಾಸ್ ರೂಮಲ್ಲಿ, ಇನ್ನೊಂದು ಈ ಥರ ಕ್ವೆಶನ್ ಕೇಳ್ತಾರೆ, ಕನ್ಸ್ಟ್ರಕ್ಟಿವಿಸ್ಟ್ ಕ್ಲಾಸ್ ರೂಮಲ್ಲಿ ಮಕ್ಕಳು ಹೇಗಿರ್ತಾರೆ ಅಂದರೆ ಮಕ್ಕಳು ಪಾರ್ಟಿಸಿಪೇಟ್ ಆಗಿರ್ತಾರೆ. ಒಂದು ಕನ್ಸ್ಟ್ರಕ್ಟಿವಿಸ್ಟ್ ಕ್ಲಾಸ್ ರೂಮಲ್ಲಿ ಮಕ್ಕಳು ಹೇಗಿರ್ತಾರೆ, ಮಕ್ಕಳು ಆ್ಯಕ್ಟಿವ್ ಆಗಿರ್ತಾರೆ. ಅಲ್ಲಿ ಮಕ್ಕಳು ರೋಲ್ ಇರುತ್ತೆ, ಟೀಚರ್ ರೋಲ್ ಕಡಿಮೆ ಇರುತ್ತೆ. ಕನ್ಸ್ಟ್ರಕ್ಟಿವಿಸ್ಟ್ ಕ್ಲಾಸ್ ರೂಮಲ್ಲಿ ಟೀಚರ್ ಸೆಂಟರ್ಡ್ ಇರೋದಿಲ್ಲ, ಅಲ್ಲಿ ಏನಿರುತ್ತೆ, ಒಂದು ಕನ್ಸ್ಟ್ರಕ್ಟಿವಿಸ್ಟ್ ಕ್ಲಾಸ್ ರೂಮಲ್ಲಿ ಚೈಲ್ಡ್ ಸೆಂಟರ್ಡ್ ಇರುತ್ತೆ. ಮಕ್ಕಳು ಆ್ಯಕ್ಟಿವ್ ಇರ್ತಾರೆ, ಅವ್ರು ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ, ಕೊಲಾಬ್ರೇಷನ್ ನಡೀತಾ ಇರುತ್ತೆ, ಕೋಆಪರೇಟಿವ್ ಲರ್ನಿಂಗ್ ಆಗ್ತಿರುತ್ತೆ. ಇದೆಲ್ಲ ಒಂದಕ್ಕೊಂದು ಪೆಡಗಾಜಿ ಎಲ್ಲ ಸಬ್ಜೆಕ್ಟ್ಗೂ ಲಿಂಕ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಅ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಆ್ಯಕ್ಟಿವಿಟಿ. ಇವಾಗ ಆ್ಯಕ್ಟಿವಿಟಿ ಅಂತಂದ್ರೇನು, ಕನ್ನಡದಲ್ಲಿ ನಿಮಗೆ ಚಟುವಟಿಕೆಗಳು ಅಂತ ಕೇಳ್ತಾರೆ. ಕನ್ನಡ ಬೋಧನಾಶಾಸ್ತ್ರದಲ್ಲಿ ಆ್ಯಕ್ಟಿವಿಟಿ ಅಂದರೆ ಚಟುವಟಿಕೆಗಳು. ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಅಂತಂದರೆ ಸಂವಹನ ಮಾಡೋದಕ್ಕೋಸ್ಕರ ಯಾವ ಚಟುವಟಿಕೆಗಳನ್ನು ನಮಗೆ ಕೊಡ್ತಾರೆ, ಕನ್ನಡ ಬೋಧನಾಶಾಸ್ತ್ರದಲ್ಲಿ ಕೇಳ್ತಾರೆ. ಈ ರೀತಿ ಒಂದು ಮಾತನಾಡುವ ಕಮ್ಯುನಿಕೇಟಿವ್ ಸಂವಹನ ಮಾಡೋದಕ್ಕೆ ಯಾವ ಚಟುವಟಿಕೆ ಕೊಡಬೇಕು ನಾವು ಮಕ್ಕಳಿಗೆ ಅಂತಂದ್ಬಿಟ್ಟು ಕ್ವೆಶನ್ ಕೇಳ್ತಾರೆ. ಫಸ್ಟ್ ಆಪ್ಷನ್ ಏನಿದೆ, ಕಂಪ್ಲೀಟಿಂಗ್ ಗ್ಯಾಪ್ ಫಿಲ್ ಎಕ್ಸಸೈಸಸ್. ಗ್ಯಾಪ್ ಫಿಲ್ಲಿಂಗ್ ಎಕ್ಸಸೈಸಸ್ ಕಂಪ್ಲೀಟ್ ಮಾಡಿದ್ರೆ ಏನಿದೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಕೊಡ್ತೀವಲ್ವಾ, ಅದು ಇವಾಗ ನಮಗೆ ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ, ಎಕ್ಸಾಂಪಲ್ ಆಫ್ ಎ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಆ್ಯಕ್ಟಿವಿಟಿ ಅಂತ ಹೇಳಿದ್ದಾರೆ. ಕಮ್ಯುನಿಕೇಷನ್ ಅಂದರೆ ಏನು, ಮಾತನಾಡೋದು.
ಓಕೆ, ಫಸ್ಟ್ ಆಪ್ಷನಲ್ಲಿ ಏನು ಕೊಟ್ಟಿದ್ದಾರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರೆಯೋದು ಕೊಟ್ಟಿರ್ತಾರೆ. ಸೆಕೆಂಡ್ ಆಪ್ಷನಲ್ಲಿ ಏನು ಕೊಟ್ಟಿದ್ದಾರೆ ರೈಟಿಂಗ್ ಎ ಸಮ್ಮರಿ ಆಫ್ ಎ ಟೆಕ್ಸ್ಟ್, ಅದು ಕೂಡ ಬರೆಯೋದು ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರೆಯೋಕೆ ಕೊಟ್ಟಿದ್ದಾರೆ, ಸೆಕೆಂಡ್ ಆಪ್ಷನಲ್ಲಿ ಸಮರಿ ಬರೆಯೋಕೆ ಕೊಟ್ಟಿದ್ದಾರೆ, ಥರ್ಡ್ ಆಪ್ಷನಲ್ಲಿ ಪಾರ್ಟಿಸಿಪೇಟಿಂಗ್ ಇನ್ ಎ ರೋಲ್ ಪ್ಲೇ ಕಾನ್ವರ್ಸೇಷನ್. ಇಲ್ಲಿ ಏನು ಮಾಡಿದ್ದಾರೆ ಆಪ್ಷನ್ 3 ಇದಕ್ಕೆ ರೈಟ್ ಆನ್ಸರ್. ಎನ್ ಎಕ್ಸಾಂಪಲ್ ಆಫ್ ಎ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್, ಮಾತನಾಡೋದು ಕಮ್ಯುನಿಕೇಷನ್ ಅಂದರೆ ಮಾತಾಡೋದು ಒಂದು ಎಕ್ಸಾಂಪಲ್ ಯಾವುದು, ಒಂದು ಚಟುವಟಿಕೆ ಇದೊಂದು ಏನು ರೋಲ್ ಪ್ಲೇ ಅಂದ್ರೇನು ಒಂದು ಪಾತ್ರಾಭಿನಯ. ಪಾರ್ಟಿಸಿಪೇಟಿಂಗ್ ಇನ್ ಎ ರೋಲ್ ಪ್ಲೇ ಕಾನ್ವರ್ಸೇಷನ್ ಇದು ಒಂದು ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಆ್ಯಕ್ಟಿವಿಟಿ. ಪಾರ್ಟಿಸಿಪೇಟಿಂಗ್ ಇನ್ ಎ ರೋಲ್ ಪ್ಲೇ ಕಾನ್ವರ್ಸೇಷನ್ ಅಂದರೆ ಇಬ್ಬರು ಮಧ್ಯ ಒಂದು ಕಾನ್ವರ್ಸೇಷನ್ ನಡೀತಾ ಇದೆ, ಇಬ್ಬರು ಮಧ್ಯದಲ್ಲಿ ಮಾತನಾಡ್ತಾ ಇದ್ದಾರೆ, ಇಬ್ಬರು ಮಧ್ಯದಲ್ಲಿ ಕಮ್ಯುನಿಕೇಷನ್ ನಡೀತಾ ಇದೆ, ಸಂವಹನ ನಡೀತಾ ಇದೆ. ಫೋರ್ತ್ ಆಪ್ಷನಲ್ಲಿ ಏನಿದೆ ಟ್ರಾನ್ಸ್ಲೇಟಿಂಗ್ ಸೆಂಟೆನ್ಸಸ್ ಫ್ರಮ್ L1 to L2. ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದಾರೆ ಸೆಂಟೆನ್ಸಸ್ನ ಲ್ಯಾಂಗ್ವೇಜ್ 1ಇಂದ ಲ್ಯಾಂಗ್ವೇಜ್ 2ಗೆ. ಇದು ಬರೀ ಒಬ್ಬರು ಮಾಡ್ತಾ ಇದ್ದಾರೆ. ಆದರೆ ಕಾನ್ವರ್ಸೇಷನ್ ಥರ್ಡ್ ಆಪ್ಷನಲ್ಲಿ ಏನಿದೆ ಇಬ್ಬರು ಕಾನ್ವರ್ಸೇಷನ್ ಮಾಡ್ತಾ ಇದ್ದಾರೆ, ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ. ಸೊ ಆಪ್ಷನ್ 3 ಇದಕ್ಕೆ ರೈಟ್ ಆನ್ಸರ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹೊಸದಾಗಿ ನಮ್ಮ ಚಾನಲ್ಗೆ ನೀವು ಸೇರ್ಕೊಂಡಿದ್ದೀರಲ್ಲ, ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಓಕೆ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಕೇಳ್ಬೋದು. ಥ್ಯಾಂಕ್ ಯು ಒನ್ಸ್ ಅಗೇನ್.